गणानान्तवा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदारसन्नं प्रतिश्रीरसादनं श्रीविघ्नेश्वराय नमः। ॐ तत्कृष्णाः परमं पदं सदा पश्यन्तु सुरयाः दिवीव दिक्प्रातनं तद्विप्रासोऽपि वन्द्यो जाग्रवां दस्त्रिन्दरे दिक्काव्यत्तरं पदम् ಎಲ್ಲರೂ ಕೂಡ ಸೇರಿಕೊಂಡು ಇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂತೆ ದ್ವಾರಸ್ಯಾದಿಧ್ವಜಾಂತಂ ವಿರಚಿತಫಲಕೈಃ ಶುಭ್ರವಸ್ತ್ರೈಃ ಸುಭಾಸ್ತ್ರೈಃ ಸಿದ್ಧಾನ್ನಂ ಭೋಗಪುಷ್ಪಂ ಕೃತಕದಲಿ ನಾಳಿಕೇರೋರ್ಭಕ್ತೈಃ ತಾಂಬೂಲೈಃ ಭೋಗಮಂಡೈಃ ಗಿರಿಜಸ್ಕೃಪ್ರಧಾರಾಪದೀತೈಃ ಕುರ್ವನ್ ಶ್ರೀರಂಗಪೂಜಾಂ ವಿಧಿವದಭಿಮತಾಂ ಸರ್ವಸಿದ್ಧಿಂ ಲಭೇತಾಂ. ರಂಗಪೂಜೆಯನ್ನು ಕಲ್ಪದಲ್ಲಿ ಆ ರೀತಿಯಾಗಿ ಹೇಳ್ತಾರೆ. ದ್ವಾರಸ್ಯಾದಿ ಧ್ವಜಾಂತಂ, ದ್ವಾರದಿಂದ ಧ್ವಜದವರೆಗೆ ವಿರಿಷ್ಟ ಫಲಕೈ, ಒಳ್ಳೆಯ ಹಲಗೆಯನ್ನು ಹಾಕಿ ಶುಭ್ರವಸ್ತ್ರೈ, ಹೊಸದಾದಂತಹ ವಸ್ತ್ರವನ್ನು ಹಾಕಿ ಅದರ ಮೇಲೆ ಸಿದ್ಧಾನ್ನಂ ತಯಾರು ಮಾಡಿದಂತಹ ಭಕ್ಷ್ಯವನ್ನು ಇಟ್ಟು ಅದರಲ್ಲಿ ನಾಳಿಕೇರ, ಕದಳಿ, ತಾಂಬೂಲ, ಭೂಗಮಣ್ಣ ಇತ್ಯಾದಿಗಳನ್ನಿಟ್ಟು 3 ಸಾಲು ದೀಪವನ್ನು ಪ್ರಜ್ವಲಿಸಿ ರಂಗಪೂಜೆಯನ್ನು ಮಾಡಿದರೆ ಸರ್ವಸಿದ್ಧಿಂ ಲಭೇತ, ನಮ್ಮ ಸಿದ್ಧಿ ನಾವು ಇಚ್ಛಿಸುವಂತಹ ಕಾರ್ಯಗಳೇನಿದೆಯೋ ಅದನ್ನೆಲ್ಲವನ್ನು ಕೂಡ ಭಗವಂತ ಅನುಗ್ರಹಿಸುತ್ತಾನೆಂತ ಶಿವ ಪಾರ್ವತಿಯಲ್ಲಿ ಹೇಳುವಂತಹ ಮಾತು. ಕಾಮ್ಯಾರ್ಥೆ ಮೋಕ್ಷಾರ್ಥೆ ಜ್ವರದಾಹಕೆ ಕುರ್ವನ್ ಶ್ರೀರಂಗಪೂಜಾಂ ವಿಧಿವದಭಿಮತಾಂ ಸರ್ವಸಿದ್ಧಿಂ ಲಭೇತಾಂ. ನಮ್ಮ ಐಚ್ಛಿಕವಾದಂತಹ ಯಾವುದಾದ್ರೂ ಕೃಷಿಗಳಿದ್ದರೆ ಅದು ಪೂರ್ತೀಕರಿಸಲಿಕ್ಕೋಸ್ಕರ, ಅದೇ ರೀತಿಯಾಗಿ ಮಂಗಲಾರ್ಥೆ ಮಂಗಲಕರವಾದ ಯಾವುದಾದ್ರೂ ಅಮಂಗಲವಿದ್ದರೆ ಅದೆಲ್ಲ ದೂರವಾಗಿ ಸಮಸ್ತ ವಿಧವಾದಂತಹ ಮಂಗಲ ಆಗಬೇಕು ಅಂತ ಹೇಳಿದರೆ ಅದು ಕೂಡ ರಂಗಪೂಜೆಯಲ್ಲಿ ಸಾಧಿಸ್ತದೆ. ಮೋಕ್ಷಾರ್ಥೆ ಅಂತ್ಯದಲ್ಲಿ ಮೋಕ್ಷವನ್ನು ಭಗವಂತನೆಡೆಗೆ ಹೋಗುವಂತಹ ದಾರಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಅದು ಕೂಡ ಪರಿಹಾರವಾಗುತ್ತದೆ. ಜ್ವರದಾಹಕ್ಕೆ ಬರುವಂತಹ ಸಮಸ್ತ ವಿಧವಾದಂತಹ ಮಹಾಮಾರಿ, ಜ್ವರ, ಆಪತ್ತುಗಳಿಂದ ರಕ್ಷಿಸ್ತಾನಂತೆ ರಂಗಪೂಜೆಯನ್ನು ಮಾಡಿದರೆ ಅಂತಹ ವಿಶೇಷವಾದಂತಹ ರಂಗಪೂಜೆಯನ್ನು ನಾವು ಗೋಪಾಲಕೃಷ್ಣನ ದಿವ್ಯ ಸನ್ನಿಧಾನದಲ್ಲಿ ಗುರುಗಳ ಮುಖೇನವಾಗಿ ಮಾಡಿಕೊಂಡಿದ್ದೇವೆ. ಕೃಷ್ಣ ಅಂತ ಹೇಳಿದರೆ ಸ್ಮರಣೆ ಮಾತ್ರದಿಂದ ಬರುವಂತಹ ಸಮಸ್ತ ದುಷ್ಟಾರಿಷ್ಟವನ್ನು ಸಮಸ್ತ ವಿಧವಾದಂತಹ ದುಃಖಗಳನ್ನು ಪರಿಹಾರ ಮಾಡುವ ಭಗವಂತ ಶ್ರೀಕೃಷ್ಣ ಪರಮಾತ್ಮ. 8ನೇ ಗರ್ಭದಲ್ಲಿ ಸಂಜಾತನಾದವ. 8ನೇ ಗರ್ಭದಲ್ಲೇ ಯಾಕೆ ಬಂದ ಅಂತ ಕೇಳಿದರೆ ದೇವಕಿಯ ಗರ್ಭದ ಒಳಗಿರುವಂತಹ ಷಡ್ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳುವಂತಹ 6 ವರ್ಗಗಳನ್ನು ಆ 6 ಗರ್ಭದಲ್ಲಿ ಹೊರಗೆ ಹಾಕಿದ. ಮತ್ತು ಇಡೀ ಲೋಕಕ್ಕೆ ಮಾಯೆಯನ್ನು ಬಿಟ್ಟ 7ನೇ ಗರ್ಭದಲ್ಲಿ. 8ನೇ ಗರ್ಭದಲ್ಲಿ ಪೂರ್ಣವಾದಂತಹ ಪರಿಶುದ್ಧವಾದಂತಹ ಗರ್ಭದಲ್ಲಿ ಜನಿಸಿದವ ಶ್ರೀಕೃಷ್ಣ ಪರಮಾತ್ಮ. ಜನಿಸಿದ ಕೂಡಲೇ ಎಲ್ಲವೂ ಕೂಡ ಯಾರು ಎಷ್ಟು ರಾಜಭಟರಿದ್ದರೂ ಕೂಡ ಅವರೆಲ್ಲರಿಗೂ ಕೂಡ ಇಬ್ರೆಯಲ್ಲಿ ಜಾರಿ ಬಂಧನ ಮಾಡಿದಂತಹ ಆ ಕಾರಾಗೃಹ ಎಲ್ಲವೂ ಕೂಡ ತನ್ನಿಂದ ತಾನಾಗಿ ಆ ಬಂಧನದಿಂದ ಮೋಚನೆ ಆಯಿತು. ಅದು ಕೃಷ್ಣನ ಲೀಲೆ. ಕೃಷ್ಣ ಅಂತ ಹೇಳಿದರೆ ಎಲ್ಲ ಒಂದೊಂದು ಲೀಲೆಯನ್ನೇ ಮಾಡಿದವ. ಅವನ ಜನ್ಮದಿಂದ ಅವನ ಅವತಾರ ಅಂತ್ಯವರೆಗೂ ಒಂದೊಂದು ಲೀಲೆಯನ್ನು ಆಡಿದವ. ಅಂತಹ ಕೃಷ್ಣನ ದಿವ್ಯವಾದಂತಹ ಸನ್ನಿಧಾನವನ್ನು ನಾವು ವಿಶೇಷವಾಗಿ ರಂಗಪೂಜೆಯನ್ನು ಮಾಡಿಕೊಂಡಿದ್ದೇವೆ. ಕಾಮ್ಯಾರ್ಥೆ, ಕಾಮ್ಯ ನಮ್ಮ ಎಲ್ಲರಿಗೂ ಕೂಡ ಒಂದೊಂದು ಕಾಮನೆಗಳಿದೆ. ಆ ಕಾಮನೆಯನ್ನು ಪೂರ್ತಿಗೊಳಿಸಬೇಕು. ವಿಶೇಷವಾಗಿ ಗುರುಗಳ ಅರ್ಪಣೆಯ ಪ್ರಕಾರವಾಗಿ ಇವಾಗ ನಡೆಯುತ್ತಿರುವಂತಹ ಮಹಾ ಒಂದು ಸಂಗ್ರಾಮ, ಈ ದೇಶಕ್ಕೆ ಬಂದಂತಹ ಆಪತ್ತು ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಬೇಕು ಅಂತ ಗುರುಗಳ ಅರ್ಪಣೆಯವಾಗಿದೆ. ಅದೇ ರೀತಿಯಾಗಿ ಕಾಮ್ಯ ಅಂತ ಹೇಳಿದರೆ ನಮ್ಮ ಮೊದಲ ಕಾಮನೆ ಆ ದೇಶದ ಗಡಿಯಲ್ಲಿ ಕಾಯುತ್ತಿರುವಂತಹ ಯೋಧರ ಪೂರ್ಣವಾದಂತಹ ರಕ್ಷಣೆ, ಅದು ನಮ್ಮ ಮೊದಲ ಕಾಮನೆ. ಮತ್ತು ಮಂಗಳಾರ್ಥೆ, ಅವರು ಮಾಡುವಂತಹ ಸಮಸ್ತ ವಿಧವಾದಂತಹ ಕಾರ್ಯಗಳು ಕೂಡ ಮಂಗಳವಾಗಿ ಆಗಬೇಕು. ಮೋಕ್ಷಾರ್ಥೆ, ಅದರಲ್ಲಿ ಯಾರಾದರೂ ಆ ವೀರ ಮರಣವನ್ನು ಹೊಂದಿದ್ದರೆ ಅವರಿಗೆ ಆ ಭಗವಂತನ ಸಾಯುಜ್ಯ ಹೊಂದಬೇಕು. ಮತ್ತು ಜ್ವರದಾಹಕ್ಕೆ, ಇಂತಹ ವಿಪತ್ತುಗಳು ಬರುವಾಗ ಆ ರಾಸಾಯನಿಕ ಪರಿಣಾಮದಿಂದಾಗಿ ಅನೇಕ ವಿಧವಾದಂತಹ ರೋಗ ರುಜಿನಗಳು, ಜ್ವರಾದಿಗಳು, ಮಹಾಮಾರಿಗಳು ಬರಬಹುದು. ಅಂಥದ್ದೆಲ್ಲವೂ ಕೂಡ ಪರಿಹಾರ ಆಗ್ತದಿಂತಹ ರಂಗಪೂಜೆ ಮಾಡಿದರೆ ಹನಿ ಸೇರಿದಲ್ಲಿ ಹಳ್ಳ, 10 ಸೇರಿದಲ್ಲಿ ಮುತ್ತು ಅಂತ ಹೇಳುವಾಗೆ ಕೇವಲ ಇಲ್ಲಿ ಮಾತ್ರ ಇಡೀ ಭಾರತ ದೇಶವೇ ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತದೆ. ಅಂತಹ ಪ್ರಾರ್ಥನೆಯಲ್ಲಿ ನಾವು ಕೂಡ ಅಳಿದ ಸೇವೆ ಹಾಗೆ ನಾವಿಲ್ಲಿ ಮಾಡುತ್ತಾ ಇದ್ದೇವೆ. ಮಾಡುವಂತಹ ಪ್ರಾರ್ಥನೆಯಿಂದ ಆ ಪೂಜೆಯನ್ನು ಆ ಭಗವಂತ ಜಗನ್ಯಾಮಕನಾದಂತಹ ಶ್ರೀಕೃಷ್ಣ ಪರಮಾತ್ಮ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಆ ಹೋರಾಡುವಂತಹ ಯೋಧರಿಗಾಗಲಿ, ಈ ಪ್ರದೇಶಕ್ಕಾಗಲಿ, ದೇಶಕ್ಕಾಗಲಿ ಬರತಕ್ಕಂತಹ ಸಮಸ್ತ ವಿಧವಾದಂತಹ ದೋಷವನ್ನು ಪರಿಹಾರ ಮಾಡಬೇಕು. ವಿಶೇಷವಾಗಿ ಯಾವುದೇ ಧರ್ಮೀಯರು ಕೂಡ ಲೋಕಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡುವುದಿಲ್ಲ. ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ಪೂಜೆಯ ಎಲ್ಲ ಅಂತ್ಯಕಾಲದಲ್ಲೂ ಕೂಡ ಗುರುಗಳು ನಾವೆಲ್ಲರೂ ಕೂಡ ಲೋಕಾನುಗ್ರಹ ಹೇತ್ವತ್ವಂ ಸ್ಥಿರೀಭವಸ್ಕಾಯನ, ಲೋಕದ ಪೂರ್ಣವಾದಂಥ ಅನುಗ್ರಹಕ್ಕೋಸ್ಕರ ಸ್ಥಿರವಾಗಿ ಇಲ್ಲಿ ನೆಲೆಗೊಳ್ಳಬೇಕು. ಸಾನ್ನಿಧ್ಯಂಚ ತಥಾದೇವ ಪ್ರತ್ಯಹಂ ಪರಿವರ್ಧಯ, ನಿನ್ನ ಸಾನ್ನಿಧ್ಯವನ್ನು ದಿನೇ ದಿನೇ ಮಾಡುವಂತಹ ಪೂಜಾ ಕೈಂಕರ್ಯಗಳಿಂದ
ಅಭಿವೃದ್ಧಿಪಡಿಸಿಕೊಂಡು ಸಭೂಪಾಲಂ ತಥಾ ರಾಷ್ಟ್ರ ಭೂಪಾಲ ಭೂಮಿಯನ್ನು ಆಳುವವರಿಗೆ ರಾಷ್ಟ್ರಕ್ಕೆ ನಮಗೆಲ್ಲರಿಗೂ ಕೂಡ ಬರುವಂತಹ ಸಮಸ್ತ ವಿಧವಾದಂತಹ ಆಪತ್ತನ್ನು ಕೂಡ ದೂರೀಕರಿಸಿ ಎಲ್ಲವನ್ನು ಕೂಡ ಸನ್ಮಂಗಳಕರವಾಗಿ ಮಾಡುವಂಥ ಪ್ರಾರ್ಥನೆಯನ್ನು ಪ್ರತಿಯೊಂದು ಪೂಜೆಯನ್ನು ಮಾಡಿದರೂ ಕೂಡ ಅದರ ಅವಸಾನ ಕಾಲಘಟ್ಟದಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದಂತಹ ಪ್ರಾರ್ಥನೆ ಯಾವ ಕಲ್ಪದಲ್ಲಿ ಉಕ್ತವಾದಂತಹ ಫಲಗಳಿದೆ ಅದನ್ನೆಲ್ಲವನ್ನು ಕೂಡ ಭಗವಂತ ಆ ಯೋಧರಿಗೆ ರಾಷ್ಟ್ರಕ್ಕೆ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಿಬಿಟ್ಟು ಮುಂದಕ್ಕೆ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಗೆಲ್ಲಿ ಇನ್ನು ಮುಂದಕ್ಕೂ ಕೂಡ ಈ ಕ್ಷೇತ್ರದಲ್ಲೂ ಆಗಬೇಕಾದಂತಹ ಕಾರ್ಯಗಳಿಗೂ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಾರದ ಹಾಗೆ ರಕ್ಷಿಸಿ ಸಮಸ್ತ ವಿಧವಾದಂತಹ ಐಶ್ವರ್ಯವನ್ನು ಎಲ್ಲವರಿಗೂ ಅನುಗ್ರಹಿಸುತ್ತಾ ಎಲ್ಲವನ್ನೂ ಕೂಡ ಚಂದ್ರದಲ್ಲಿ ನಮಗೆಯಿಂದ ನೆರವೇರಿಸಿ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಸರ್ವ ಐಶ್ವರ್ಯವನ್ನು ಅನುಗ್ರಹಿಸಿಬಿಟ್ಟು ಜ್ಞಾತವಾಗಿ ಬರತಕ್ಕಂತಹ ಋಣ ರೋಗ ದಾರಿದ್ರ್ಯ ಪಾಪ ಅಕ್ಷುಧ ಅಪಮೃತ್ಯು ಭಯ ಶೋಕ ಮನಸ್ತಾಪ ಅಂತ ಹೇಳುವಂತಹ ಯಾವುದೇ ದುರ್ನಮಿತ್ತಗಳಿಟ್ಟು ಪರಿಪೂರ್ಣವಾಗಿ ಬರೆಮಾರ್ಜನೆ ಮಾಡಿ ಮುಂದಕ್ಕೆ ಎಲ್ಲರಿಗೂ ಕೂಡ ಸಕಲ ವಿಧವಾದಂತಹ ಸೌಭಾಗ್ಯವನ್ನು ಧನ ಕನಕ ವಸ್ತು ವಾಹನ ಗೋಮಹಿಷ್ಯಾಂತಿ ನವಚ್ಛಿನ್ನವಾದಂತಹ ಸ್ಥಿರವಾದಂತಹ ಲಕ್ಷ್ಮಿಯನ್ನು ಕೀರ್ತಿ ಲಾಭವನ್ನು ಶತ್ರು ಪರಾಜಯನ್ನು ಸದವಿಷ್ಟವನ್ನು ಅನುಗ್ರಹಿಸಿ ಸದಾಕಾಲ ಒಳ್ಳೆಯ ರೀತಿಯಲ್ಲಿ ಆ ದೇವರ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಬೇಕು ಅಂತ ಆ ದೇವರ ಗೋಪಾಲಕೃಷ್ಣ ದೇವರ ದಕ್ಷಿಣಾಮೂರ್ತಿ ದೇವರ ಗುರುಗಳ ದಿವ್ಯವಾದಂತಹ ಪಾದಾರವಿಂದಗಳ ಕೋಮಲವಾದಂತಹ ಪಾದಾರವಿಂದ ಎಲ್ಲರೂ ಕೂಡ ಸಮಸ್ತರೂ ಕೂಡ ಸೇರಿ ಮಾಡುವಂತಹ ಪ್ರಾರ್ಥನೆ. ಓಂ ಬಾಲಾಯ ಲೋಕೇ ನವಗಿಂತಿ ನೈಗಾ ಜಾಲಾಯ ರಾಮಜಗನಾಯ ದಿಗಂಬರಾಯ ಶಾರದೂಲ ದಿವ್ಯನ ಕಲೂಷಣದೂಷಣಾಯ ಲೀಲಾತ್ಮಜಾಯ ನವನೀಲಮುಷೇ ನಮಸ್ತೆ. ಶ್ರೀ ಗೋಪಾಲಕೃಷ್ಣ ದೇವರ ಆಹಾರಕ್ಕೆ ಗೋವಿಂದ ಗೋವಿಂದ ಗೋವಿಂದ.